ಗುಡ್ ಮಾರ್ನಿಂಗ್ ಗೈಸ್. ಈಗ ಬೆಳಗ್ಗೆ ಆಗಿದೆ 7:30 ಎದ್ದು ಫ್ರೆಶ್ ಅಪ್ ಎಲ್ಲ ಆಗಿದ್ದೀವಿ. ತಿಂಡಿ ತಿನ್ನಕ್ಕೆ ಹೋಗ್ಬೇಕು. ಅದಕ್ಕೂ ಮುಂಚೆ ಇಲ್ಲಿ ಸ್ವಲ್ಪ ಐಟಮ್ ಇಟ್ಟಿದ್ದಾರೆ ಕಾಫಿ ಟೀ ಮಾಡೋದಕ್ಕೆ. ಏನೇನು ಅಂತ ತೋರಿಸ್ಬಿಡ್ತೀನಿ. ಇದು ಮಿಲ್ಕ್ ಪೌಡರ್, ಇದು ಬ್ಲ್ಯಾಕ್ ಟೀ ಡಿಪ್, ಇದು ಶುಗರ್, ಇದು ಬ್ರೂ ಕಾಫಿ, ಇದು ಇನ್ಸ್ಟಂಟ್ ಕಾಫಿ ಪೌಡರ್, ಜೊತೆಲಿ ಕೆಟಲ್ ವಾಟರ್ ಎಲ್ಲ ಇಟ್ಟಿದ್ದಾರೆ. ಸೊ ಇವಾಗ ನಾನು ನಿಮಗೆ ಟೀ ಮಾಡೋದು ಹೇಗೆ ತೋರಿಸ್ತೀನಿ. ಇಲ್ಲಿನ ಫೆಸಿಲಿಟಿ ಯೂಸ್ ಮಾಡ್ಕೊಂಡೆ. ಈ ಕಪ್ ಅಷ್ಟು ನಮಗೆ ಟೀ ಬೇಕಿರೋದ್ರಿಂದ ಇದೇ ಕಪ್ ಅಷ್ಟು ವಾಟರ್ ಮೆಜರ್ಮೆಂಟ್ ನಾನು ತಗೊಂಡು ಕೆಟಲ್ಗೆ ಹಾಕ್ತಾ ಇದ್ದೀನಿ. ಕೆಟಲ್ ಆನ್ ಮಾಡಿಬಿಡೋಣ. ಅದು ಬಿಸಿ ಆಗಷ್ಟರಲ್ಲಿ ನಾನು ಇಲ್ಲಿ ಸ್ವಲ್ಪ ಐಟಮ್ ರೆಡಿ ಮಾಡ್ಕೊಳ್ತೀನಿ. ಯಾವುದು? ನೆಸ್ಲೆ ಅವ್ರದ್ದು ಮಿಲ್ಕ್ ಪೌಡರ್. ನಿನ್ನೆ ಟ್ರೈ ಮಾಡಿದೆ, ಇನ್ನು ಸ್ವಲ್ಪ ಫಿನಿಶಿಂಗ್ ಬರಬೇಕಿತ್ತು ಅಂತ ಇವತ್ತು ಅಡಿಷನಲ್ ಆಗಿ ಮಿಲ್ಕ್ ಪೌಡರ್ ಒಂದು ಬದಲು ಎರಡು ಹಾಕಿರ್ತಿದ್ದೀನಿ. ಇದು ಒಂದು ಹಾಕಿದಾಗ ಅಷ್ಟೊಂದು ಮಜಾ ಬರಲಿಲ್ಲ. ಇದು ಮಿಲ್ಕ್ ಪೌಡರ್ ಹಾಕಿರ್ತೀನಿ. ಮನೇಲಿ ಮಾಡ್ತೀಯಾ? ಮಿಕ್ಸ್ ಮಾಡೋದಕ್ಕೆ ಇಷ್ಟೊಂದು ಈ ತರ ಕಿವಿಗೆ ಹೋಗಲ್ಲ ಈ ಟಾಪಿಕ್. ಮನೇಲಿ ಮಾಡೋಕ್ಕೆ ಇಷ್ಟೊಂದು ಫೆಸಿಲಿಟಿ ಇರಲ್ವಲ್ಲ ಹಿಂಗೆ ನೀಟಾಗಿ. ಮತ್ತೆ ಕಾಫ್ ಆಗಿದೆ, ತೊಂದರೆ ಇಲ್ಲ, ಬಿಸಿಯಾಗಿ. ಒಂದು ಸಾಲಲ್ಲ ಶುಗರ್, ನನ್ನ ಸಾಲಿಲ್ಲ. ಹಾಗೆಲ್ಲ ಕೆಲಸ ಆಯ್ತು. ಇಷ್ಟಕ್ಕೆ ಒಂಥರ ಅಡ್ಜಸ್ಟ್ ಮಾಡ್ಕೊಳ್ಳಿ. ಎಷ್ಟು ಶುಗರು ಸಾಲಿಲ್ಲ ನನ್ನ. ಇದೆಲ್ಲ ಇಲ್ಲ ಡಸ್ಟ್ಬಿನ್ ಇದೆ, ಅದು ಹಾಕ್ಬಿಡ್ತೀನಿ. ಓಕೆ, ಈಗ ನೀರು ರೆಡಿ ಇದೆ. ನೀರು ಹಾಕೋಣ. ಇದು ಮಿಲ್ಕ್ ಕಾನ್ಸೆಪ್ಟ್ ಬೇಡ ಅಂದರೆ ಬರೀ ಟೀನೇ ಡಿಪ್ ಮಾಡ್ಕೋಬೋದು. ಇಲ್ಲ ಅಂದರೆ ಮಿಲ್ಕ್ ಹಾಕಿರೋದಕ್ಕೇ ಈ ಥರ ಡಿಪ್ ಮಾಡಿದ್ರೆ ನಾರ್ಮಲ್ ಟೀ ಟೇಸ್ಟೇ ಬರುತ್ತೆ. ಜಾಸ್ತಿ ಹೊತ್ತು ಬೇಡ, ಫುಲ್ ಸ್ಟ್ರಾಂಗ್ ಆಗ್ಬಿಟ್ರೆ ನೋಡಿ ಟೀ ಕಲರು ಚೇಂಜ್ ಆಯಿತು, ಟೀ ಫ್ಲೇವರ್ ಬಂದಿರುತ್ತೆ. ಈಗ ಒಂದ್ಸಲ ಸಿಪ್ ಮಾಡಿ ನೋಡ್ತೀನಿ ಸಾಕ, ಇನ್ನು ಸ್ವಲ್ಪ ಸ್ಟ್ರಾಂಗ್ ಬೇಕಂತ. ಪರ್ಫೆಕ್ಟ್ ಆಗೈತೆ. ಆ್ಯಕ್ಚುಲಿ ನೆನ್ನೆ ಕಂಪೇರ್ ಮಾಡಿದ್ರೆ ತುಂಬ ಚೆನ್ನಾಗಿ ಬಂದಿದೆ. ಸೊ ಚೇರ್ಸ್ ವಿತ್ ಮಾರ್ನಿಂಗ್ ಟೀ ಎಷ್ಟನಲ್ಲಿ ಕುಡಿದ್ರೆ ಈಗ ಮಸ್ತಾಗಿರುತ್ತೆ. ಬನ್ನಿ. ಡಬಲ್ ಡೋರು, ಡಬಲ್ ಡೆಕ್ಕರ್ ಬಸ್ತಾರೆ. ಮಾರ್ನಿಂಗ್ ವ್ಯೂ ವಿತ್ ಟೀ. ಇಲ್ಲಿ ಬಟಾರ, ಅದು ಕರ್ಡ್, ಸ್ವಲ್ಪ ಪೂರಿ ಬರುತ್ತಾ? ಸಾಲ್ಟಲ್ಲ, ಚೀಸ್ ಇರಬೇಕಪ್ಪ. ಅದು ಕಡ ಹೋಗ್ಬೋದು ಒಂದು ಲೆವೆಲ್ಗೆ ಅಂತ ಜೋರೇನಿಲ್ಲ. ಛತ್ರಿ ತಂದಿದ್ದೀವಿ, ಬಟ್ ರೂಮಲ್ಲಿ ಬ್ಯಾಗಲ್ಲಿದೆ. ಅನ್ಎಕ್ಸ್ಪೆಕ್ಟೆಡ್ ಈಗ ಬರುತ್ತೆ ಅನ್ನೋದು. ಬಟ್ ಬ್ಯೂಟಿಫುಲ್ ವೆದರ್ ಅಲ್ವೇನ? ಹಾಂ, ವೆದರ್ ಹಾಂ ಭಾಳ ಚೆನ್ನಾಗಿದೆ. ಹೌದು. ರೂಮ್ ಚೆಕ್ಔಟ್ ಟೈಮಿಂಗ್ಸ್ ಆಗಿದೆ. ಸೊ ಈ ರೂಮ್ಗೆ ಟಾಟಾ ಬೈ ಬೈ ಹೇಳ್ತಾ ನಾವಿವಾಗ ಹೊರಟಿದ್ದೀವಿ. ಈಗ ಚೆಕ್ಔಟ್ ಪ್ರೋಸೆಸ್ ಮುಗಿಸಿ ಮತ್ತೆ ಒಂದು ಸೆಕೆಂಡ್ ಅವರ ಜೀಪಲ್ಲೇ ನಾವು ಹೋಗಿ ನಮ್ಮ ಕಾರಲ್ಲಿ ಜರ್ನಿ ಮೈಸೂರು ಕಡೆಗೆ ಕಂಟಿನ್ಯೂ ಮಾಡಬೇಕು. ವ್ಲಾಗ್ನು ಹಾಗೆ ಕಂಟಿನ್ಯೂ ಮಾಡ್ತೀವಿ. ಇನ್ನೊಂದ್ಸಲ ಕಡೆಯದಾಗಿ ಈಚೆಯಿಂದ ರೂಮ್ ನೋಡ್ಬಿಡಿ. ತುಂಬ ಮೆಸ್ಸಿ ಏನು ಮಾಡಿಲ್ಲ ನಾವು. ರೂಮ್ನ ಸಿಂಪಲಾಗಿ ಇಟ್ಟಿದ್ದೀವಿ. ಸೊ ಕ್ರೇಜಿಯಾಗಿದೆ. ಮಸ್ಟ್ ವಿಸಿಟ್ ರೆಸಾರ್ಟ್ ಇದು ಆ್ಯಕ್ಚುಲಿ. ಅವರ್ಡೆನ್ ವೈನಾಡು ಗೂಗಲ್ ಮಾಡಿದ್ರೆ ಸಿಗುತ್ತೆ, ಬೆಸ್ಟ್ ಪ್ರೈಸಲ್ಲೂ ಸಿಗುತ್ತೆ. ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ನಾವು ಮಾಡಿದ್ದು ಆ್ಯಕ್ಚುಲಿ ಯಾವುದು ಅಗೋಡ ಆ್ಯಪಲ್ಲಿ. ಸೊ ಇಲ್ಲಿ ಟೋಟಲ್ಲು 12 ರೂಮ್ಸ್ ಇದೆ ಅಂತ. ನಾವಿದ್ದಿದ್ದು ರೂಮ್ ನಂಬರ್ 5. ಎದುರುಗಡೆ ರಿಸೆಪ್ಷನ್ ಏರಿಯಾ ಇದೆ, ಅಲ್ಲಿ ಹೋಗಿ ಅವ್ರಿಗೆ ಚೆಕ್ಔಟ್ ಮಾಡ್ತಿದ್ದೀವಿ ಅಂತ ಹೇಳಿ ಜೀಪಲ್ಲಿ ಹೊರಡ್ತೀವಿ. ತುಂಬ ಚೆನ್ನಾಗಿತ್ತು, ಖುಷಿ ಆಯಿತು. ಮತ್ತೆ ಸಿಗೋಣ. ಹತ್ಲಾ? ಹಿಂದೆನೂ ಮಾಡ್ಕೊಳ್ಳಿ. ಸೊ ಜೀಪಲ್ಲಿ ಬಂದು ಇಳಿದು ಕಾರ್ ಹತ್ರ ಬಂದಿದ್ದೇವೆ. ಈಗ ಕಾರ್ ಎತ್ಕೊಂಡು ಕಂಟಿನ್ಯೂ ಆಗಬೇಕು. ಆಲ್ ಸೆಟ್ಟಾ? ಹೊರಡೋದಾ? ಹೊರಡೋಣ. ಓಕೆ. ಏನು ಪ್ರಾಬ್ಲಮ್ ಇಲ್ಲ, ನೀಟಾಗಿ ಇದೆ ಕಾರು. Yes.
ಸೊ ಐ ಆಮ್ ಕಮಿಂಗ್ ಇನ್. ಕಮ್ ಇನ್ ಪ್ಲೇಸ್. ಇಲ್ಲಿ ಹಾಗೆ ಸ್ವಲ್ಪ ಏನಾದ್ರು ತಿನ್ಕೊಂಡು ಅಥವಾ ಸ್ನ್ಯಾಕ್ಸ್ ಏನಾದ್ರು ತೊಗೊಂಡು ಹೋಗೋಣ ಅಂತ ಬಂದಿದ್ದೀವಿ. ಇಲ್ಲಿಂದ ಇನ್ನೊಂದು ಚೂರು ಮುಂದೆ ಬಂದ ತಕ್ಷಣ ಫಾರೆಸ್ಟ್ ಸ್ಟಾರ್ಟ್ ಆಗುತ್ತೆ, ಏನೂ ಸಿಗೋದಿಲ್ಲ ಗೈಸ್. ಆಮೇಲೆ ಏನಾದ್ರು ತಿನ್ಬೇಕು ಅನ್ಸುತ್ತೆ. ಇಲ್ಲೇನು ಅನ್ಸೋದೇ ಇಲ್ಲ ಇವಾಗ. ಇಲ್ಲ ಏನೋ ಒಂಚೂರು ಲೈಟಾಗಿ ತಿನ್ಕೋ, ಆಮೇಲೆ ಅಲ್ಲಿ ಪಾರ್ಕಿಂಗ್ ಸಿಗತ್ತೋ ಸಿಗಲ್ವೋ ಗೊತ್ತಿಲ್ಲ. ಕಟ್ಲೆಟು ಒಂದು ಸ್ವೀಟ್ ಬನಾನಲ್ಲಿ ಬಜ್ಜಿ ಥರ ತಿಂದಿಲ್ಲ, ಟ್ರೈ ಮಾಡಬೇಕು ಅಂತಲೇ ತಂದಿದ್ದು. ಮಾಮೂಲಿ ಬಾಳೆಹಣ್ಣ ಬಜ್ಜಿ ಥರ ಮಾಡ್ತಾರೆ, ಸ್ವೀಟ್ ಖಾರ ಎಲ್ಲ ಮಿಕ್ಸ್ ಆಗಿರತ್ತೆ. ಲಾಸ್ಟ್ ಟೈಮ್ ಇದ್ರಲ್ಲಿ ತಿಂದಿವಲ್ಲ, ಅದೇ ಟೆಂಟ್ ಥರ ಹೋಗಿದ್ವಲ್ಲ ಅದರಲ್ಲಿ. ಬೆಳಿಗ್ಗೆ ಏನೋ ಅಲ್ಲ ಟೀಗೂ ಏನೋ ಕೊಟ್ಟಿದ್ರಲ್ಲ, ಹೆಂಗಿದೆ? ನಾನು ತಿನ್ಬೋದು, ನಂಗೆ ಲೈಕ್ ಆಗತ್ತೆ. ಇದೆಯಾ? ಸ್ವಲ್ಪ ಬಿಸಿ, ತುಂಬ ಬಿಸಿ ಏನಿಲ್ಲ. ನನಗೆ ಓಕೆ ಅದು ಆ ಥರ ಟೇಸ್ಟ್. ಕಟ್ಲೆಟ್ ಕೆಚಪ್ ಐತೆ. ಕೆಚಪ್ ಬೇಡ, ಹಂಗೆ ಚೆನ್ನಾಗಲ್ಲ. ಇದು ವೆಜ್ ಕಟ್ಲೆಟು ಒಂದು ಥ್ಯಾಂಕ್ ಯು. ಏನೋ ಕೇಕ್ ಥರ ತಂದು ಒಂದು ಟೀ ಸೇರಿ 69. ಇಲ್ಲಿ ಕಾಣ್ತಿದ್ದಲ್ಲ ಇದೇ ಒಂದು, ಪರವಾಗಿಲ್ಲ. ಪರವಾಗಿಲ್ಲ ಅಲ್ವೇನಾ? ಅದೇನೋ ಬನಾನಾ ಸ್ವೀಟು, ಇನ್ನೊಂದು ಅದೇನೋ ಕೇಕು. ಓ ಬನಾನಾ ಬಜ್ಜಿನೂ ಬೇರೆ ತಗೊಂಡಿದ್ದು. ಓಕೆ, ಬನಾನಾ ಬಜ್ಜಿ, ಒಂದು ಕೊಬ್ಬರಿ ಇದ್ದು ಕೇಕ್ ತರ, ಪ್ಲಮ್ ಕೇಕ್ ತರ ಚೆನ್ನಾಗಿತ್ತು. ಕಟ್ಲೆಟ್ ಒಂದು ಟೀ, ಕಟ್ಲೆಟ್ ಮಾತ್ರ ಮಸ್ತ್ ಇತ್ತು ನೋಡು. ನಾಟ್ ಬ್ಯಾಡ್, ಗುಡ್ ಪ್ರೈಸ್. ಟೀ ನನ್ಗೆ ಗೊತ್ತಿಲ್ಲ, ಟೀ ಚೆನ್ನಾಗಿತ್ತು. ನಾನು ಒಂದು 150 160 ಹೇಳ್ತಾರ ಅಂತ. ಅದು ಬೇರೆ ಹೈವೇ ರೋಡ್ ಅಲ್ಲ. ಲಂಚ್ ಮಾಡ್ಕೊಂಡಿದ್ದೆ ಅಂತ ಹೋಟೆಲ್ ಹೀಬಾ ಫ್ಯಾಮಿಲಿ ರೆಸ್ಟೋರೆಂಟಲ್ಲಿ ಲಂಚ್ ಮಾಡ್ಕೊಂಡು ಇವಾಗ ಹೊರಡ್ತಾ ಇದ್ದೀವಿ. ಈ ಹೈವೇಲಿ ಅಷ್ಟೊಂದೇನು ಹೋಟೆಲ್ ಇಲ್ಲ. ಕಿರಣ್ ಎಕ್ಸ್ಪೀರಿಯನ್ಸ್ ಪ್ರಕಾರ ಈ ಹೋಟ್ಲಲ್ಲಿ ಊಟ ಚೆನ್ನಾಗಿರುತ್ತೆ ಅಂತ ಹೇಳಿ ಇಲ್ಲೇ ಮಾಡ್ಕೊಂಡ್ವಿ ನಾವು. ಈಗಷ್ಟೇ ಊಟ ಆಯಿತು. ಎಲ್ಲಿ ಅಂದರೆ ಕೇರಳದು ಪೊಲೀಸ್ ಚೆಕ್ ಪೋಸ್ಟು ಜೊತೆಲಿ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅವ್ರ ಚೆಕ್ ಪೋಸ್ಟ್ ಹತ್ರ ಒಂದು ಹೋಟೆಲಲ್ಲಿ ಆಯಿತು. ಅದೇ ಅದಕ್ಕೆ ಗೊತ್ತಿದ್ದಕ್ಕೆ ಅಲ್ಲಿ ಹೋದಂಗೆ ಆಯ್ತು. ಇಲ್ಲ ಅಂದಿದ್ರೆ ಗುಂಡ್ಲುಪೇಟೆಗೆ ಹೋಗಿ ಮಾಡ್ಕೋಬೇಕಾಗಿತ್ತು. ಬಟ್ ಇಲ್ಲಿಂದ ಗುಂಡ್ಲುಪೇಟೆಗೆ ಇನ್ನೂ ಅರೌಂಡ್ 40 ಕಿಲೋಮೀಟರ್ ಇದೆ. ಕರ್ನಾಟಕ ಚೆಕ್ ಪೋಸ್ಟ್ ಎಂಟರ್ ಆಗ್ತೀವಿಲ್ಲ, 9 ಗಂಟೆ ಮೇಲೆ ಯಾವ ವೆಹಿಕಲ್ಲು ಇಲ್ಲ, ಬಿಡಲ್ಲ. 2 ವೀಲರ್ ಆಗಲಿ 4 ವೀಲರ್ ಆಗಲಿ ಟ್ರಕ್ಕರ್ ಆಗಲಿ ಯಾವ್ದಾರು ಆಗಲಿ ನೈಟು ಪಾಸ್ ಆಗೋಕ್ಕಾಗಲ್ಲ. ಸೊ ವಿತಿನ್ 9 ಒಳಗಡೆ ಬಂದರೆ ಮಾತ್ರ ಹೋಗೋಕ್ಕೆ ಸಾಧ್ಯ. ಬೆಳಗ್ಗೆನೇ ಇನ್ನು 6 ಗಂಟೆಗೆ ಓಪನ್ನು, 9 ಕ್ಲೋಸ್ ಆದರೆ ನೆಕ್ಸ್ಟ್ ಡೇ ಬೆಳಗ್ಗೆ 6 ಗಂಟೆಗೆ ಓಪನ್. ಸೊ ಎಷ್ಟು ಎಮರ್ಜೆನ್ಸಿ ಇದ್ರೂ ಹೋಗೋಕ್ಕಾಗಲ್ಲ. ತೀರಾ ಮೆಡಿಕಲ್ ಎಮರ್ಜೆನ್ಸಿ ಇದ್ದರೆ ಮಾತ್ರ ಪ್ರೊವಿಷನ್ ಕೊಡ್ತಾರೆ. ಏನಕ್ಕಂದರೆ ರೋಡಲ್ಲೇ ವೈಲ್ಡ್ ಅನಿಮಲ್ ಇರುತ್ತೆ ನೈಟ್ ಟೈಮ್. ಒಂದು ಟ್ರಾವೆಲ್ ಮಾಡೋರ್ಗೂ ರಿಸ್ಕು, ಇನ್ನೊಂದು ವೈಲ್ಡ್ ಅನಿಮಲ್ಗೂ ರಿಸ್ಕು. ಎಸ್ ನೋಡಿ ಟ್ರಾಫಿಕ್ ಎಷ್ಟಿದೆ. ಅಲ್ಲಿ ಟರ್ನ್ ಇದೆಯಲ್ಲ, ಆ ಟರ್ನಾಗಿ ಒಂದು ಲೆಫ್ಟ್ ಟರ್ನ್ ಬರುತ್ತೆ, ಒಂದು ಬ್ರಿಡ್ಜ್ ಬರುತ್ತೆ, ಅಲ್ಲೇ ಎಂಟ್ರಿ ಇರೋದು. ಬಟ್ ಟ್ರಾಫಿಕ್ ಮಾತ್ರ ತುಂಬ ಇದೆ. ವೆಹಿಕಲ್ ಮೂಮೆಂಟು ತುಂಬ ಸ್ಲೋ ಇದೆ. ಅಲ್ಲವ್ರಿಗೆ ಪಾಪ ಮಳೆ ಬೇರೆ ಬರ್ತಿದೆ ಜೊತೆಲಿ. ಅವರು ಆ ಮಳೆಯಲ್ಲಿ ಛತ್ರ ಎಲ್ಲ ಹಿಡ್ಕೊಂಡು ಪೇ ಮಾಡಿಸ್ಕೊಂಡು ಕಳಿಸ್ಬೇಕು. ಅವ್ರ ಡ್ಯೂಟಿ ಅವ್ರು ಮಾಡ್ತಾರೆ, ನಾವು ಪೇಷನ್ಸಿಂದ ಇರಬೇಕು. ಈ ಥರ ಬಂದಾಗ ಏನು ಮಾಡೋಕ್ಕಾಗಲ್ಲ. ಆಮೇಲೆ ಮೇಜರಾಗಿ ಕ್ಯಾಶ್ ಇಟ್ಕೊ ಬನ್ನಿ, ಆನ್ಲೈನ್ ಪೇಮೆಂಟ್ ಎಲ್ಲ ವರ್ಕ್ ಆಗಲ್ಲ. ಸೊ ಓಡಿಸ್ತಾ ಇರೋದು ನೋಡಿ ಗಾಡಿನ. ಎಷ್ಟು ಆಟಿಟ್ಯೂಡ್ ಅಲ್ಲ ನಿನ್ಗೆ, ಯಪ್ಪ ದೇವ್ರೆ. ಜಸ್ಟ್ ಮೂಮೆಂಟ್ ಅದು. ಎಷ್ಟೋ ಜನ ಇದು ಕೋತಿಗಳಿಗೆ ಫೀಡ್ ಮಾಡ್ತಾರೆ ರೋಡಲ್ಲಿ ಬರ್ತಾ, ತಪ್ಪು ಅದು ತೀರಾ ತಪ್ಪು. ಒಂದು ಪಕ್ಷ ಬಾಳೆಹಣ್ಣು ಕೊಟ್ಬಿಟ್ರು, ಅದು ಫ್ರೂಟ್ ಥರನೋ ಏನೋ, ಅದು ಕೊಡಬಾರ್ದು. ಕೊಟ್ಟರೆ ಓಕೆ ಫೈನ್, ಒಬ್ಬೊಬ್ರು ಬಿಸ್ಕೆಟ್ ಕೊಡ್ತಾರೆ, ಚಿಪ್ಸ್ಗಳು ಕೊಡ್ತಾರೆ. ಎಷ್ಟು ದಿನ ನೋಡಿದ್ದೀನಿ ಗೊತ್ತಾ ನಾನು. ಅದು ಇಲ್ಲಿಗಿಂತ ಮಸನಗುಡಿ ಕಡೆ ಹೋಗ್ತೀವಿ ನೋಡ, ಅದು ಅಲ್ಲಿ ಇನ್ನೂ ಜಾಸ್ತಿ. ಹೌದು, ಈ ಲಮ್ಸ್ ಖರಾಬ್. ಒಳ್ಳೆ ವೈಬ್, ಮಳೆ, ಕ್ರೇಜಿ ಗ್ರೀನರಿ ಬೇರೆ ಜೊತೆಲಿ. ಇದು ಆಕ್ಚುಲಿ ಬೇಕಿಲ್ಲ. ಯಾ ಯಾ ಯಾ
ಇದನ್ನೇ ನನಗೂ ಫೀಲ್ ಮಾಡಕ್ಕೆ ಆಸೆ ಅಂತ ಅನ್ಕೋ. ಈ ಥರ ಅಂದರೆ ಜರ್ನಿ ಈ ಥರ ಇರಬೇಕು ಅಂತ. ಫುಲ್ಲು ಮಳೆ ಇತ್ತಲ್ಲ, ಅದರಿಂದ ಸನ್ರೂಫ್ ಓಪನ್ ಮಾಡಿ ಹೋಗೋಕ್ಕಾಗಲ್ಲ, ಆಗ್ತಾ ಇರಲಿಲ್ಲ, ಆಗಲಿಲ್ಲ ಎಲ್ಲ. ಈ ಥರ ಇದ್ದಿದ್ರೆ ಅಲ್ಲಿ ಅದ್ದೂರಿ ವಿಡಿಯೋ ಬಂದಿರೋದು. ಸೊ ಇಲ್ಲಿಗೆ ಫಾರೆಸ್ಟ್ ಮುಗಿಯಿತು. ನೆಕ್ಸ್ಟು ಗುಂಡ್ಲುಪೇಟೆ ಸಿಗತ್ತೆ. ಗುಂಡ್ಲುಪೇಟೆ 15 ಕಿಲೋಮೀಟರ್, ಮೈಸೂರು 75. ನಂಗೇನು ಬೇಡ, ಟೀ ತಗೋತೀನಿ ಅಷ್ಟೆ. ನೀನು ಮಾತ್ರ ತಗೋ. ಚಿಕ್ಕಿ ಗಿಕ್ಕಿ ಏನಾರು ತಿಂತೀಯಾ? ಇಲ್ಲ, ಬಾ ನೋಡಲ್ಲ, ಏನಾರು ನೀನು ಬೇಕು ಅನ್ಸಿದ್ರೆ ತಗೊಳ್ಳುವ. ಅದು ಫುಲ್ಲು ಬಕ್ಕೋಬಿಟ್ಟಿದೆ, ಅದು ಫುಲ್ಲು. ಯಾವ ಕಡೆ? ಆ ಕಡೆ ರೈಟ್ ಸೈಡ್. ಅದು ಹೋಗ್ಬಿಟ್ಟೈತೆ. ಅಣ್ಣ ಎಷ್ಟು? ಒಬ್ರಿಗೆ 20 ರೂಪಾಯಿ. ಬಾ ಇಬ್ರು ಹೋಗಿ. ಸಾಕು ಕಿರಣ್, ಬಾ ಇಲ್ಲೇ ಒಂದು ವಾಕ್ ಹೋಗ್ಬೋದು. ಸಾಕು ಬಿಡು ಅಪ್ಪ. ಅಷ್ಟೇ ಕಣ, ನೀಟಾಗಿ ಇಟ್ಕ ಬಾ. ನೀನು ಅಲ್ಲ ಆಡ್ಸ್ಕೊಂಡು ಬರ್ತಾ ಇದೀಯ. ಇಲ್ಲಿ ನೋಡು ವಿಡಿಯೋ, ತುಂಬಾ ಚೆನ್ನಾಗಿದೆ. ಮಳೆ ಬರ್ತೈತೆ ಅದ್ರ. ಹೌದು, ತುಂಬಾ ಮಳೆ. ಫಸ್ಟ್ ಟೈಮ್ ನಾನು ಮೈಸೂರಿಗೆ ಗುಂಡ್ಲುಪೇಟೆಯಿಂದ ಹೈವೇಲಿ ಹೋಗ್ಬೇಕಾದ್ರೆ, ಇಲ್ಲೇ ಹೈವೇ ಕಾಣ್ತಿದೆ, ಹೈವೇಲಿ ಹೋಗ್ಬೇಕಾದ್ರೆ ಈ ಥರ ಒಂದು ಸನ್ಫ್ಲವರ್ದು ತೋಟದೊಳಗಡೆ ಬರ್ಬೋದು. ಒಬ್ರಿಗೆ 20 ರೂಪಾಯಿ. ಸೊ ಅಲ್ಲಿ ಕಲೆಕ್ಟ್ ಮಾಡ್ತಾರೆ ದುಡ್ಡು. ಈ ಪ್ರಾಪರ್ಟಿ ಓನರ್ ಇಲ್ಲಿ ಕಲೆಕ್ಟ್ ಮಾಡ್ತಾರೆ ದುಡ್ಡು. ಅವ್ರೇನ್ ಪ್ರಾಪರ್ಟಿ ಓನರ್ಸ್ ಆಗ ಇರ್ತಾರೆ. ಪ್ರಾಪರ್ಟಿ ಓನರ್ ಏನೋ ಸಂವಾಟ್ ಮೇಂಟೈನ್ ಮಾಡೋರು ಯಾರೋ. 20 ರೂಪೀಸ್ ಪರ್ ಹೆಡ್. ಪರ್ ಹೆಡ್ 20 ರೂಪಾಯಿ. 20 ರೂಪಾಯಿ ಕೊಟ್ಟು ಹಿಂಗೆ ಬಂದು ಇಲ್ಲಿ ಫೋಟೋ ತಗೋಬೋದು ಹತ್ರದಲ್ಲಿ. ಸೊ ಅದಕ್ಕೆ 20 ರೂಪಾಯಿ ಕೊಟ್ಬಿಟ್ಟು ಬರಬೇಕು. ಇರಲಿ ಚಲೆಗ 20 ರೂಪಾಯಿ ಓಕೆ. ಸೊ ಈ ಥರ ಹತ್ರದಲ್ಲೇ ಹೂವು ಎಲ್ಲ ಫೀಲ್ ಮಾಡ್ಬೋದು, ಜೊತೆಲಿ ಫೋಟೋಸ್ ಎಲ್ಲ ತಗೋಬೋದು. ಓಕೆ ಫೈನ್, ಒನ್ ಟೈಮ್ ಎಕ್ಸ್ಪೀರಿಯೆನ್ಸ್ ಮಾಡೋದಕ್ಕೆ ಚೆನ್ನಾಗಿದೆ. ಇಷ್ಟೇ. ಕೆಲವರೊಬ್ಬರು ಏನು ಮಾಡ್ತವ್ರೆ ಅಂದರೆ, ಇಲ್ಲಿ ತಂತಿ ಕಾಣ್ತಿದ್ದಿಲ್ಲ, ಇದರಿಂದ ಆಚೆನೇ ನಿಂತ್ಕೊಂಡು ಫೋಟೋ ತಗೋತಿದ್ದಾರೆ, ಇದು ಬ್ಯಾಕ್ಗ್ರೌಂಡ್ ಬರೋ ಥರ. ಬಟ್ ಒಳಗಡೆ ಬರೋ ಫೀಲ್ ಆಗಲ್ಲ, ಆ ಥರ ಮಾಡುತ್ತೆ. ಅಪ್ಪ ಮಳೆ ಜೋರಾಗದ್ ಬಂದ್ಬಿಡು. ಸೊ ಸಾಕಾ? ಸಾಕು ಫೋಟೋ ಇನ್ನೊಂದು ಬೇಕಾ? ಸಾಕಪ್ಪ. ಮುದ್ದು ಸಾಕು ಬಾ, ಹುಳ ಎಲ್ಲ ಇದೆ. ಹುಳ ಜೇನ ಏನಿದು? ಜೇನ ನಾನು ಅದೇ ಹೇಳ, ದೊಡ್ಡದಿದೆ ಅದು. ನೋಡಲ್ಲಿ ಕಚ್ಚಿದ್ರೆ ಮತ್ತೆ ಜೇನ ಜೇಡನ? ಜೇನ ಏನು ಇನ್ನೊಂದೆರಡು ಹೆಜ್ಜೆಲಿ ಹೋಗೋದಿದ್ರೆ ನಡಿ. ಸಾಕಾ? ಸಾಕು. ನಂಗೆ ಜೇನ್ ಭಯ ಆಗ್ತಿದೆ. ತುಂಬಾ ಓಡಾಡ್ತಿದ್ದೆ ಆ ಕಡೆ ಈ ಕಡೆ ಎಲ್ಲ. ಕಿರಣ್ ಹಾಯ್ ಹಾಯ್ ಮಾಡಿ ವೀವರ್ಸ್ಗೆ ಹಾಯ್. ಹಿಂಗೆ ಅಳ್ಳಾಡಿದ್ರೆ ಹಾಯ್ ಅಂತ. ಮುದ್ದಾಗಿ ನಡ್ರಿ. ಮಾತಾಡ್ಬಿಟ್ಟಿದ್ರೆ ಅಯ್ಯೋ. ಮಳೆ ಜೋರ ಆಯ್ತೈತೆ, ಬಾ ಬೇಗ. ಹಂಗೆ ಇಟ್ಕೊಂಡೆ ನೋಡಿ. ಓಕೆ, ಮಳೆ ಜೋರ ಆಗ್ತಿದೆ ಗೈಸ್. ಮಳೆ ಸ್ಟಾರ್ಟ್ ಆಗೇ ಹೋಯ್ತು. ಎಸ್, ಆ್ಯಕ್ಚುಲಿ ನಾವು ಮೈಸೂರಲ್ಲಿದ್ದೀವಿ, ರಿಂಗ್ ರೋಡಲ್ಲಿದ್ದೀವಿ. ಮೈಸೂರು ರೀಚ್ ಆಗಿ ರಿಂಗ್ ರೋಡಲ್ಲಿ ಹೋಗ್ತಾ ಇದ್ದೀವಿ ಮನೆ ಕಡೆ. ನಮ್ಮ ವೈನಾಡು ಪಯಣ ಇಲ್ಲಿಗೆ ಎಂಡ್ ಆಗ್ತಿದೆ. ಒಂದೊಳ್ಳೆ ವೆಕೇಷನ್ ಅಂತೂ 100% ಆಯಿತು. ನಾವು ಮಾಡಿದ ರೆಸಾರ್ಟು ಸೂಪರ್ ಆಗಿತ್ತು, ಅಲ್ಲಿ ಫುಡ್ಡು ಚೆನ್ನಾಗಿತ್ತು, ವೆದರ್ ಚೆನ್ನಾಗಿತ್ತು, ಅಲ್ಲಿ ನೇಚರ್ ಚೆನ್ನಾಗಿತ್ತು, ಸರೌಂಡಿಂಗ್ ಅಟ್ಮಾಸ್ಫಿಯರ್, ಆ್ಯಂಬಿಯನ್ಸು, ರೂಮು, ಎಸ್ಪೆಷಲಿ ರೂಮಲ್ಲಿ ಅಟ್ಟ ಎಲ್ಲೋ ಡ್ಯೂಪ್ಲೆಕ್ಸ್ ರೂಮ್ ಅದು. ಡ್ಯೂಪ್ಲೆಕ್ಸ್ ಅಲ್ಲ, ಅದು ಆ್ಯಕ್ಚುಲಿ ಅಟ್ಟ ಫೀಲ್ ಅದು. ರೂಮ್ ಚೆನ್ನಾಗಿತ್ತು ಅಷ್ಟೇ. ರೂಮ್ ಚೆನ್ನಾಗಿತ್ತು. ಅದ್ರೊಳಗೆ ಎಕ್ಸ್ಪೀರಿಯನ್ಸ್ ವಾಸ್ ರಿಯಲಿ ಗ್ರೇಟ್. ನಾವು ಈ ರೆಸಾರ್ಟ್ನ ನಿಮ್ಮೆಲ್ಲರಿಗೂ ರೆಕಮೆಂಡ್ ಕೂಡ ಮಾಡ್ತೀವಿ. ನೀವು ಯಾರಾದರೂ ವೈನಾಡ್ ಸೈಡ್ ಹೋಗಬೇಕು ಅಂದರೆ ಹೋಗ್ಬೋದು. ಸೊ ಆಲ್ರೆಡಿ ನೀವು ನಮ್ಮ ವಿಡಿಯೋನಲ್ಲಿ ನೋಡಿರ್ತೀರಾ ಹೇಗಿದೆ, ಚೆನ್ನಾಗಿದೆಯಾ ಏನು ಅಂತ. ಆ್ಯಂಡ್ ಜರ್ನಿನೂ ಚೆನ್ನಾಗಿದೆ. ವೆರಿ ಬ್ಯೂಟಿಫುಲ್. ಗುಂಡ್ಲುಪೇಟೆಯಿಂದ ವೈನಾಡ್ಗೆ ಹೋಗಿ ವಾಪಸ್ ವೈನಾಡಿಂದ ಗುಂಡ್ಲುಪೇಟೆ ಬರೋ ತನಕ ಜರ್ನಿ ವಾಸ್ ಅಮೇಝಿಂಗ್. ಬೆಳಿಗ್ಗೆ ಪ್ರಿಫರ್ ಮಾಡಿ, ಆದಷ್ಟು ಬೇಗ ವಿತಿನ್ 10 ಒಳಗಡೆ ಫಾರೆಸ್ಟ್ ಒಳಗಡೆ ಹೋಗೋ ಥರ ಮಾಡ್ಕೊಳ್ಳಿ. 9 ಇದ್ರು ನೋಡ್ಬೋದು ಅಂತ ಬೇರೆಯವ್ರಿಗೆ ಹೇಳ್ತಿದ್ರೆ, ನನ್ನನ್ನು ಆ ಥರ ಬೇಗ ಎಪ್ಸಿ ಕರ್ಕೊಂಡ್ ಬರ್ಲೇ ಇಲ್ಲ. ನಾನು ಒಂದು ಅನಿಮಲ್ಲು ನೋಡಿಲ್ಲ.
ಇಲ್ಲ ಆ ಕಡೆ ಬರುತ್ತಾ ಆಫ್ಟರ್ 4 ಬರೋ ತರ ಮಾಡಿ. ಅಲ್ಲೂ ಅಷ್ಟೇನೆ ಬೇಗ ಹೋಗೋಣ ಅಂತ ಬೇಗ ಬಂದಿದ್ದು. ಇವಾಗ ಮಾತ್ರ ವಿಡಿಯೋ ಅಲ್ಲಿ ಹೇಳ್ತಾರೆ ಅದು ಸಂಜೆ ಬರೋಣ ಅಂತ. ಸೊ ಆ ತರ ನೋಡ್ಬೇಕು ಅನ್ನೋ ಕಾನ್ಸೆಪ್ಟ್ ಇದ್ರೆ ಹೋಗಿ ಅಂತ ಇರೋದು. ನಾನು ಅಲ್ಲ ಒಂದ್ ನಿಮಿಷ ನಮ್ದು ಟೈಮ್ ಮ್ಯಾನೇಜ್ಮೆಂಟ್ ಬೇರೆ ತರ ಇತ್ತು. ಈಗ ನೆಕ್ಸ್ಟ್ ಅದಕ್ಕೆ ಅಂತಾನೆ ಬೈಕಲ್ಲಿ ಕರ್ಕೊಂಡು ಹೋಗಿ ತೋರ್ಸ್ಕೊ ಬರ್ತೀನಿ. ಸೊ ನನಗೆ ರೋಡ್ ಚೆನ್ನಾಗಿ ಮಾಡ್ತೀನಿ ಗೈಸ್. ಎಷ್ಟು ಡೇಸ್ ಆದ್ಮೇಲೆ ಅದು ಹೋಗೋದು ಅಂತ ಇಲ್ಲೇ ವ್ಲಾಗ್ ಮಾಡಿ. ಆಯ್ತು, ಹೋಗಿ ಬರ್ತೀವಿ. 7ಗೆ ಅನಿಮಲ್ಸ್ ತೋರಿಸ್ತೀನಿ ಅಲ್ಲಿ. ಸೊ ಓವರ್ ಆಲ್ ಆಗಿ ನಮ್ಮ ಒಂದು ವೀಕೆಂಡ್ ಪಯಣ ಅಲ್ಟಿಮೇಟ್ ಆಗಿ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಎಲ್ಲರೂ ಸ್ಟೇ ಸೇಫ್. ಥ್ಯಾಂಕ್ ಯು. ಲೈಕ್ ಕೂಡ ಮಾಡಿ, ಇನ್ಸ್ಟಾಗ್ರಾಮ್ ಅಲ್ಲಿ ಇಬ್ರು ಫಾಲೋ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಅಂತ ಹೇಳ್ತಾ ಈ ವಿಡಿಯೋನ ಒಂದ್ ಸೆಕೆಂಡ್ ನಂದು ಇನ್ನೊಂದು ಯೂಟ್ಯೂಬ್ ಚಾನಲ್ ಇದೆ, ಅದನ್ನು ಸಬ್ಸ್ಕ್ರೈಬ್ ಮಾಡಿ. ಕನ್ನಡದಲ್ಲಿ ಬೈಕ್ ಮತ್ತೆ ಕಾರು ರಿವ್ಯೂ ಮಾಡೋ ಅಂತ ಚಾನಲ್ ಅದು. ಕಿರಣ್ ಕಿಟ್ಟಿ ವ್ಲಾಗ್ಸ್, KIRAN ಕಿರಣ್, KITY ಕಿಟ್ಟಿ, VOLGS ವ್ಲಾಗ್ಸ್ ಅಂತ ಇದೆ. ಸೊ ಒಂದು ಪ್ರೋತ್ಸಾಹ ಕೊಡಿ ಆ ಚಾನಲ್ಗೂ ಕೂಡ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಏನು ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು all. Bye. ಬಾಯ್.